ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಕ್ಕಳೇ ಸಂಖ್ಯೆಗಳ ಮೇಲಿರುವಂತಹ ಕಿರುಪರೀಕ್ಷೆ 4 ಬರೆದಿದ್ದೀರಿ. ಇದುವರೆಗೂ ಕಿರುಪರೀಕ್ಷೆ 3 ಆಗಿತ್ತು. ಇವತ್ತಿನ ತರಗತಿಯಲ್ಲಿ ಕಿರುಪರೀಕ್ಷೆ 4ರ ವಿವರಣೆನ ನೋಡೋಣ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಮೊದಲು ಕಿರುಪರೀಕ್ಷೆ ಹಾಜರಾಗಿ ನಂತರವೇ ವಿಡಿಯೋ ನೋಡಿ, ಅದರ ಮೂಲಕ ನೀವು ಹೆಚ್ಚಿನ ಲಾಭವನ್ನು ಪಡಿಬೋದು. ಕೃತಾರ್ಥ್, ಮೊದಲ ಪ್ರಶ್ನೆಗೆ ಹೋಗೋಣ. ಹೇಗಿತ್ತಪ್ಪ ಪೇಪರು? ಸುಲಭ ಆಯ್ತಾ, ಕಷ್ಟ ಆಯ್ತಾ? ಸುಲಭ ಆಯಿತು. ಇದರ ವರ್ಗಮೂಲ ಏನಂತ ಹೇಳ್ತೀರಾ? 1296. ಅದರ ವರ್ಗಮೂಲ ಎಷ್ಟು ಅಂತ ಹೇಳ್ತೀರಿ? ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು? ಕಂಡುಹಿಡಿಬೇಕು. ಯಾವುದು ಬಹಳ ಸುಲಭ ವಿಧಾನ? ಭಾಗಾಕಾರ ವಿಧಾನ. ಎರಡೆರಡು ಗುಂಪು ಮಾಡೋಣ. ಏನು ಬರ್ತದೆ? ಮಕ್ಕಳೇ? 1296ರ ವರ್ಗಮೂಲ ಮೈನಸ್ 1024ರ ವರ್ಗಮೂಲ. 3 ಯಾವ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು? 3ರ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು. 3 9, ಶೇಷ 3. 3ಕ್ಕೆ 3 ಸೇರಿಸ್ತೀರಿ 6 ಡ್ಯಾಶ್ 96 ಕೆಳಗೆ ಬರ್ತದೆ. 6 ಎಷ್ಟಲೇ ಅಂತ ನೀವು ಭಾಗಾಕಾರ ಮಾಡ್ತೀರಿ. ನೀವು ಒಂದು ವೇಳೆ 6ರಿಂದ ಭಾಗಾಕಾರ ಮಾಡಿದ್ರೆ 6 ನೀವು ಕಚ್ಚಾ ಕೆಲಸ ಮಾಡಿ ನೋಡ್ರಿ. 66 ಏನು ಬರುತ್ತೆ ನೋಡ್ರಿ? 66 ಏನು ಬರುತ್ತೆ? 6 36, 6 36, 3 39, 396 ಬರ್ತದಿಲ್ವಾ? 66 396 ಮಕ್ಕಳೇ. ಶೇಷ 0. ವರ್ಗಮೂಲ ಎಷ್ಟು ಬಂತು ಮಕ್ಕಳೇ? ವರ್ಗಮೂಲ ಇದ್ರೆ ಎಷ್ಟು ಬರ್ತದೆ? 36. ಅರೆ ಇದು ಮಾತ್ರ ಬಹಳ ಕಷ್ಟ. ವಿಶೇಷ ವರ್ಗ ಸಂಖ್ಯೆಗಳಲ್ಲಿ ಕಲಿಬೇಕು ಅಂತ ಹೇಳಿದ್ವಿ, ನೆನಪಿದೆಯಾ? 1024 ಯಾರ ವರ್ಗಮೂಲ? ಅದರ ವರ್ಗಮೂಲ ಎಷ್ಟು? 32. 4096ರ ವರ್ಗಮೂಲ ಕಂಠಪಟ ಆಗಿರಬೇಕು. ಕೌಶಲ್ಯ ಕಂಠಪಟ ಆಗಿರ್ಬೇಕಮ್ಮ. ಇದ್ರದ್ದು ಎಷ್ಟು ಬರ್ತದೆ? 32 ಬರ್ತದೆ. ನೀವೇ ಹೇಳಿ, 36 ಮೈನಸ್ 32 ಎಷ್ಟಾಗ್ತದೆ? ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಈ ಥರ ಬರ್ತದೆ ಲೆಕ್ಕಗಳಲ್ಲಿ ಪದೇ ಕೊಡ್ತಾ ಇರ್ತಾರೆ. ಆಮೇಲೆ ಕಂಪ್ಯೂಟರ್ಗಳಲ್ಲಿ ಬಳಸ್ತೀವಿ ನಾವು ಅದನ್ನು. ಕಂಪ್ಯೂಟರ್ ಒಳಗಡೆ 1 GB 1024 MB ಈ ಥರ ಬಳಸ್ತಾ ಇರ್ತೀವಿ. ಹಾಗಾಗಿ ಆಯಿತಾ? 36ರ ಅಪವರ್ತನಗಳ ಮೊತ್ತ. 36ರ ಅಪವರ್ತನಗಳನ್ನು ಕೇಳಿಲ್ಲ. 36ರ ಅಪವರ್ತನಗಳನ್ನು ಕಂಡುಹಿಡಬೇಕು ಮತ್ತು ಅದರ ನಂತರ ಅವುಗಳ ಮೊತ್ತವನ್ನು ಕಂಡುಹಿಡಬೇಕು. ಎರಡೆರಡು ಕೆಲಸ ಇದೆ, ಗೊತ್ತಲ್ಲ? 36ರ ಅಪವರ್ತನ ಹೇಗೆ ಕಂಡುಹಿಡಿಬೇಕಂತ? U-turn ತಗೊಳ್ಳೋದು ಎಲ್ಲ ನೆನಪಿದೆಯಾ? ಒಂದ್ರ ಮಗ್ಗಿಂದ ಶುರು ಮಾಡಬೇಕಲ್ವಾ? 1 36 2 ಟೇಬಲ್ಸಲ್ಲಿ ಬರುತ್ತಾ? 36. 18 2s 36. ಸರಿ ಸಂಖ್ಯೆ ಅಂದಮೇಲೆ 2ರ ಮಗ್ಗಿಯಲ್ಲಿ ಬರಬೇಕಲ್ವಾ? ಸಮ ಸಂಖ್ಯೆ ಅಂದಮೇಲೆ 2ರ ಬಾಧ್ಯತೆ ಹೊಂದಿರುತ್ತಲ್ವಾ? ಹೇಗೆ? 2 18 ಕರೆಕ್ಟ್. ಆಮೇಲೆ 3ರ ಮಗ್ಗಿಲು ಬರುತ್ತಾ? ಇದು ಬರುತ್ತೆ. ಚಿರೋ ಬರುತ್ತಪ್ಪ. 3 12 12 3s 4 ಟೇಬಲಲ್ಲಿ ಬರುತ್ತೆ. 12 3s 36 ಬರುತ್ತಾ ಇಲ್ವಾ? ಸೊ 4 ಟೇಬಲಲ್ಲಿ ಬರ್ತದ, ರೈಟ್. 4 9s 5 ಟೇಬಲಲ್ಲಿ ಬರಲ್ಲ. 6 ಟೇಬಲಲ್ಲಿ ಬರ್ತದ. 6 6 ರಿಪೀಟ್ ಆಯಿತು ಅಂದರೆ ಸ್ಟಾಪ್ ಇಟ್, ಟೇಕ್ ಅ U-turn. ಹೌದಾ? ಸೊ ನಾವೀಗ ಹೇಳ್ಬೋದಾ 36ರ ಅಪವರ್ತನಗಳು ಯಾವಪ್ಪ ಅಂದರೆ? ಒಂದು ನಿಮಿಷ 1 2 3 4 6 ಎಷ್ಟು ಸರಿ ಹೇಳಬೇಕು? 1 ಟೈಮ್ ಓನ್ಲಿ. 9 12 18 36. ಅವ್ರು ಏನು ಕಂಡುಹಿಡಿದೆ ಅಂತ ಹೇಳಿದ್ದಾರೆ? ಮೊತ್ತ. ನಾನು ಇಲ್ಲೇ ಮೊತ್ತ ಕಂಡುಹಿಡಿದ್ಬಿಡ್ತೀನಿ. ಇದರ ಮೊತ್ತ ಸಪ್ರೇಟಾಗಿ ಕಂಡುಹಿಡಿದ್ಬಿಡ್ತೀನಿ, ಇದರ ಮೊತ್ತ ಸಪ್ರೇಟಾಗಿ ಕಂಡುಹಿಡಿದ್ಬಿಡ್ತೀನಿ. ಒಂದು ತಪ್ಪಾಗುತ್ತೆ ಆ ಥರ ಮಾಡಿದ್ರೆ. ಏನು ತಪ್ಪಾಗುತ್ತೆ? ವೆರಿ ಗುಡ್ ತೇಜಸ್, ಥ್ಯಾಂಕ್ ಯು ತೇಜಸ್. 6 2 ಸರಿ ಕೂಡಿಸೋ ಹಾಗಿಲ್ಲ ಅಲ್ವಾ? 6ನ್ನು ಒಂದೇ ಸರಿ ನಾವು ಪರಿಗಣಿಸ್ಬೇಕು. ಸೊ 6 1 ಬಿಟ್ಬಿಡೋಣ, ಉಳಿದಿರೋ ಇಲ್ಲೇ ಕೂಡಿಸ್ಬಿಟ್ಟು ಆಮೇಲೆ ಅವೆರಡನ್ನೂ ಕೂಡಿಸ್ಬಿಡೋಣ. ಬರುವ ಉತ್ತರವನ್ನು ಸಹ ಏನು ಮಾಡಿಬಿಡೋಣ? ಕೂಡಿಸ್ಬಿಡೋಣ. ಆವಾಗ ನಮ್ಮ 36ರ ಅಪವರ್ತನಗಳ ಮೊತ್ತ ನಮಗೆ ಸಿಕ್ಬಿಡುತ್ತೆ. ರೈಟ್? ಸೊ ಏನಾಗ್ತದೆ? 1 2 3 6 10 16. ಇದು 16 ಆಗುತ್ತೆ. ಇದೆಷ್ಟಾಗ್ತದೆ? 6 8 14 2 16 16 + 9 25ಕ್ಕೆ 5 ದಶಕ 2 2 3 6 7 2 3 5 6 7 75ಕ್ಕೆ 16ನ್ನು ಸೇರಿಸದೆ 91. ಮಕ್ಕಳೇ, ಉದಯ ಉತ್ತರ ಆಪ್ಷನ್ ಬಿ. ಯಾರು 6ನ್ನು 2 ಸರಿ ಕೂಡಿಸಿರ್ತಾರೆ ಅವ್ರಿಗೇನು ಬಂದಿರುತ್ತೆ? ಆಪ್ಷನ್ ಎ ಹಾಕ್ಬಿಡ್ತಾರೆ. ಮೊದಲೇ ಅದೇ ಇದೆ ನೋಡ್ರಿ ಆನ್ಸರಲ್ಲಿ. ಹೌದಾ ಷಣ್ಮುಖ? 97 ಹಾಕಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಮೊದಲ 2 ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ. 2 3 6. ಮೊದಲ ನೋಡ್ರಿ ಅವಿಭಾಜ್ಯ ಸಂಖ್ಯೆಗಳು ಎಲ್ಲಿವರೆಗೂ ಕಲ್ತಿರಿ ಅಂತ ಹೇಳಿದ್ದೀನಿ ನಾನು.
200ರವರೆಗೆ ಕಂಠಪಾಠ ಆಗ್ಬಿಟ್ರೆ ಭಾಳ ಒಳ್ಳೆಯದು. ಕಂಠಪಾಠ ಅಂದರೆ ಒಂದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ, ಒಂದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ಆ ಥರ ನೋಡಿಕೊಂಡ್ರು ದಿನ ಒಂದು ಸರಿ ಬರೀತಾ ಇದ್ದರೆ ಭಾಳ ಒಳ್ಳೆಯದು. ಮಕ್ಕಳೇ, ನೀವು ದಿನ ಅಭ್ಯಾಸ ಮಾಡಬೇಕಾದಂತಹ ಕೆಲವು ವಿಷಯಗಳಿದ್ದಾವೆ. ಮೊದಲನೇದು 30ರವರೆಗೂ ಮಗ್ಗಿ, 30ರವರೆಗೂ ವರ್ಗ, 20ರವರೆಗೂ ಘನ, 200ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು, ನಂತರದ ದಿನಗಳಲ್ಲಿ ದಶಮಾಂಶಗಳು, ಭಿನ್ನರಾಶಿಗಳು, ಅವುಗಳ ಮೌಲ್ಯಗಳನ್ನು ಸಹ ಕೆಲವು ಕಂಠಪಾಠ ಮಾಡುವಿದ್ದಾವೆ. ಕೆಲವು ಸೈನಿಕ ಪ್ರವೇಶ ಪರೀಕ್ಷೆಗೆ ಅನುಕೂಲವಾಗುವಂತಹ ಸೂತ್ರಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಅವನು ಕೊಡ್ತೀವಿ. ಕನಿಷ್ಠ ಮಗ್ಗಿ, ವರ್ಗ, ಘನ, ಅವಿಭಾಜ್ಯ ಸಂಖ್ಯೆಗಳು ಇವುಗಳನ್ನಂತೂ ಪ್ರತಿನಿತ್ಯ ನೀವು ಕಂಠಪಾಠ ಮಾಡ್ತಿರ್ಬೇಕು. ಮತ್ತು ಒಂದ್ಸರಿ ಬರಿತಾ ಇದ್ದರೆ ದಿನಾಲೂ ಹಚ್ಚ ಹಸಿರಾಗಿರ್ತದೆ ನೆನಪಿನಲ್ಲಿ. ಓಕೆ, ಸೊ 6 ನಿಮಗೆ ನೆನಪಿದೆ. ಹಾಗೆ 20ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಹೇಳ್ಬಿಡ್ತೀರಾ? ಬೇಡ, 50ರವರೆಗೆ ಹೇಳ್ಬಿಡ್ತೀರಾ ಫಟಾಫಟ್? ವಾಟ್ ಈಸ್ ದಿಸ್ ಜಾತ್ರೆ? 2, 3, 5, 11, 50ರವರೆಗೂ ಇಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ಯಾವುದಾದ್ರೂ ಬಿಟ್ಟಿದ್ದೀವಾ? ಇಲ್ಲ. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ. 24ರ ಎಲ್ಲ ಅಪವರ್ತನಗಳನ್ನು ಪಟ್ಟಿ ಮಾಡಬೇಕು. ಮಾಡೋಣವಾ? ಅಲ್ರಿ ಒಂದು ನಿಮಿಷ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡೋಣ. ಹಾಂ, ನೋಡಿರಿ, 24 ಒಂದ್ರ ಮಗ್ಗಿಯಲ್ಲಿ ಬರಬೇಕಲ್ವಾ? ಆಪ್ಷನ್ ಎಲ್ಲಿ ಒಂದಿದೆಯಾ? ಇಲ್ಲ. ಆಯಿತಾ? 24 ಮಗ್ಗಿಯಲ್ಲಿ 24 ಬರುತ್ತಲ್ವಾ? ಒಂದ್ರ ಮಗ್ಗಿಲು ಬರಬೇಕು, ಅದೇ ಮಗ್ಗಿಯಲ್ಲಿ ಬರಬೇಕು. ಅದು ಇಲ್ಲವೇ ಇಲ್ಲ ಇಲ್ಲಿ. ಆಪ್ಷನ್ ಸಿನೂ ಹೋಯ್ತು. ಹೌದಾ? ಇದಕ್ಕೂ ಏನು ವ್ಯತ್ಯಾಸ ಇದೆ? 3 ಮಗ್ಗಿ ಕೊಟ್ಟಿಲ್ಲ. ಹೌದಾ? 3 ಮಗ್ಗಿ ಕೊಟ್ಟು ಈ 3 ಮಗ್ಗಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿಲ್ಲ. 3 ಮಗ್ಗಿಯಲ್ಲಿ ಬರ್ತದಲ್ವ 24? ಇದು ಎಲಿಮೆಂಟ್ ಆಪ್ಷನ್ ಡಿ. ನೀವು ಲೆಕ್ಕ ಮಾಡೋ ಹಾಗೇ ಇಲ್ಲ. ಯಾರು ಅದರ ನಿಜವಾದ ಅರ್ಥವನ್ನು ಕಂಡಿಡ್ಕೊಂಡಿದ್ದೀರಿ ಅವ್ರು ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ. ಆಪ್ಷನ್ ಡಿ ಕರೆಕ್ಟ್. ಒಂದು ವೇಳೆ ಮಾಡೋದೇ ಆದರೆ ಪುರುಷೋತ್ತಮ, ಒಂದು ವೇಳೆ ಮಾಡೋದೇ ಆದರೆ 1 24, 2 12, 3 8, 4 6 ಹತ್ತಿರ ಬಂದ್ವು. ನೆಕ್ಸ್ಟ್ ಯಾರು ಬರ್ತಾರೆ? 6 4 ಬರ್ತಾರೆ. ರಿಪೀಟ್ ಆಗಿದೆ. ರಿಪೀಟ್ ಮಾಡೋ ಹಾಗಿಲ್ಲ. ಯು ಟರ್ನ್. ಎಲ್ಲರೂ ಬರ್ತಾರ ಇಲ್ವಾ? ಸೊ ಅಲ್ಲಿಗೆ ನಾವು 24ರ ಅಪವರ್ತನಗಳು ಯಾವಪ್ಪ ಅಂದರೆ 1 2 3 4 6 8 24 ಈ ರೀತಿ ಹೇಳ್ಬೋದು. ನೋಡಿಯೂ ಸಹ ನೀವು ಎಲಿಮಿನೇಟ್ ಮಾಡ್ಬೋದಿತ್ತು. ಹೌದಾ? ಮುಂದಿನ ಪ್ರಶ್ನೆ. 2 ಮತ್ತು 22ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? 2 ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳ? 2 ಅವಿಭಾಜ್ಯ ಸಂಖ್ಯೆ, ಆದರೆ 22 ಅವಿಭಾಜ್ಯ ಸಂಖ್ಯೆನ? ಅಲ್ಲ, ಅದು ಭಾಜ್ಯ ಸಂಖ್ಯೆ. ಇದು ಬರುವುದಿಲ್ಲ. 2 ಮಾತ್ರ ಅವಿಭಾಜ್ಯ ಸಂಖ್ಯೆ. ಕರೆಕ್ಟಾ? 22 ಭಾಜ್ಯ ಸಂಖ್ಯೆ. 22 ಮಾತ್ರ ಅವಿಭಾಜ್ಯ ಸಂಖ್ಯೆ. ಹೌದಾ? 2 ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು. ಹೌದಾ? 2 ಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳಲ್ಲ. ಆಪ್ಷನ್ ಬಿ ಹಾಕಿದ್ರು ಕರೆಕ್ಟು, ಆಪ್ಷನ್ ಸಿ ಹಾಕಿದ್ರು ಕರೆಕ್ಟು. ಅಯ್ಯೋ, ಇದು ಭಾಜ್ಯ ಸಂಖ್ಯೆ ಅನ್ಕೊಂಬಿಡಿ. ಇದು ಆಪ್ಷನ್ ಸಿ ಹಾಕಿರ್ಬಾರ್ದು. ಸಾರಿ, ಆಪ್ಷನ್ ಬಿ ಹಾಕಿದ್ರೆ ಮಾತ್ರ ಕರೆಕ್ಟು. ಅಯ್ಯೋ, ಥ್ಯಾಂಕ್ಸ್ ಅಪ್ಪ. 22 ಭಾಜ್ಯ ಸಂಖ್ಯೆ. 22 ಮಾತ್ರ ಅವಿಭಾಜ್ಯ ಸಂಖ್ಯೆ ಅಂದಿದ್ದಾರೆ. ಕರೆಕ್ಟ್? ಅದು ತಪ್ಪಲ್ವಾ? ಇಲ್ಲಿ ಅವಿಭಾಜ್ಯ ಸಂಖ್ಯೆ ಇರೋದು ಮಾತ್ರ ಯಾರು? 2 ಮಾತ್ರ ಅವಿಭಾಜ್ಯ ಸಂಖ್ಯೆ. ಉಳಿದಿರೋದೇನಿದೆ? ಅದು 22 ಎಂಥ ಸಂಖ್ಯೆ? ಭಾಜ್ಯ ಸಂಖ್ಯೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ. ವೆರಿ ಗುಡ್, ಥ್ಯಾಂಕ್ ಯು. ಅವಿಭಾಜ್ಯ ಸಂಖ್ಯೆಗೆ ಇರುವ ಅಪವರ್ತನಗಳ ಸಂಖ್ಯೆ ಎಷ್ಟು? ಎಂತ? ಒಂದ್ರ ಮಗ್ಗಿಯಲ್ಲಿ ಬರುತ್ತೆ, ಇಲ್ಲ ಅದೇ ಸಂಖ್ಯೆಯ ಮಗ್ಗಿಯಲ್ಲೇ ಬರಬೇಕದು. ಹಾಗಾಗಿ ಅವುಗಳಿಗಿರುವ ಅಪವರ್ತನಗಳ ಸಂಖ್ಯೆ 2. ಭಾಜ್ಯ ಸಂಖ್ಯೆಗಳಿರುವ ಅಪವರ್ತನ ಸಂಖ್ಯೆ ಎಷ್ಟು? ಭಾಜ್ಯ ಸಂಖ್ಯೆಗಳಿಗಿರುವ ಅಪವರ್ತನಗಳ ಸಂಖ್ಯೆ ಎಷ್ಟು? 2ಕ್ಕಿಂತ ಹೆಚ್ಚಿರ್ಬೋದು. ಎಷ್ಟಾರ ಇರ್ಬೋದು, 2ಕ್ಕಿಂತ ಹೆಚ್ಚಿರುತ್ತೆ. ಕರೆಕ್ಟ್, ವೆರಿ ಗುಡ್. ಹಾಗಾದರೆ 1ಕ್ಕಿರುವ ಅಪವರ್ತನಗಳ ಸಂಖ್ಯೆ ಎಷ್ಟು? ಒಂದೇ. ಅದು ಭಾಜ್ಯವೂ ಅಲ್ಲ, ಅವಿಭಾಜ್ಯವೂ ಅಲ್ಲ, ತಟಸ್ಥ. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗಳಿಗಿರುವ ಮೊತ್ತವೆಷ್ಟು? ಆಪ್ಷನ್ ಡಿ ಬರ್ತದ. ಓಕೆ. 3 ಅಂಕಿ ಅತಿ ಚಿಕ್ಕ ಸಂಖ್ಯೆ ಡ್ಯಾಶ್ 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 3 ಸರಿ 9. ಕರೆಕ್ಟ್. ಓ ಸಾರಿ, 3 ಅಂಕಿ ಅತಿ ಚಿಕ್ಕ ಸಂಖ್ಯೆ ಡ್ಯಾಶ್ 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 0 0 0.
ಇಲ್ಲಿ 1 ಬರಲೇಬೇಕು. 0 ಇದ್ದರೆ ವ್ಯಾಲ್ಯೂ ಇರಲ್ಲ, ಅದನ್ನು 3 ಡಿಜಿಟ್ ಮಾಡಬೇಕು ಅಂದರೆ 1 ಹಾಕಿಬಿಡ್ಬೇಕು. 3 ಅಂಕೆ ಅತಿ ಚಿಕ್ಕ ಸಂಖ್ಯೆ ಮತ್ತು 4 ಅಂಕೆಯ ಚಿಕ್ಕ ಸಂಖ್ಯೆಗಳಿರುವ ಮೊತ್ತವೆಷ್ಟು? 4 ಅಂಕೆ ಚಿಕ್ಕ ಸಂಖ್ಯೆ ಡ್ಯಾಶ್ 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 4 ಟೈಮ್ಸ್ 0. ಓಹೋ 1 ಮಾತ್ರ ಬರಲೇಬೇಕಿಲ್ಲಿ. ಓಕೆ, ಇವುಗಳಿಗಿರುವ ಮೊತ್ತವೆಷ್ಟು? 1100. ಆಪ್ಷನ್ ಡಿ. ವೆರಿ ವೆಲ್, ಕರೆಕ್ಟ್ ಇದೆ, ನಿಮ್ಮ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ, 5 ಅಂಕಿಯ ಸಂಖ್ಯೆಗಳೆಷ್ಟಿವೆ? ನೀವು ಓಕೆ 1 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? 9. ಹಾಂ, 1 ಅಂಕಿಯ ಸಂಖ್ಯೆ 9. 9. 2 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? 3 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? 4 ಅಂಕಿಯ ಸಂಖ್ಯೆ ಅಂದರೆ 4 ಸರಿ ಡ್ಯಾಶ್ 0 0 0 9. 5 ಅಂಕಿಯ ಸಂಖ್ಯೆ ಎಷ್ಟಿರ್ತವೆ? 0 0 0 0 9. ಆಪ್ಷನ್ ಡಿ ಕರೆಕ್ಟ್ ಹೇಳಿದ್ದೀರಾ ಮಕ್ಕಳೇ. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ ಆಯಿತಾ. ಎಷ್ಟು ಅಂಕಿ ಸಂಖ್ಯೆ ಕೊಟ್ಟಿರ್ತಾರೋ ಅಷ್ಟು 0, ಅದರ ಮೊದಲನೇ ಸ್ಥಾನದಲ್ಲಿ 9 ಹಾಕಿಬಿಟ್ರೆ ನಿಮಗೆ ಸಿಕ್ಬಿಡ್ತದೆ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮತ್ತು ಮೊದಲ 4 ಬೆಸ ಸಂಖ್ಯೆಗಳ ಮೊತ್ತಗಳ ನಡುವಿನ ವ್ಯತ್ಯಾಸ. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳು ಯಾವಿದ್ದಾವೆ? 2, 3, 5, 7. ಇವುಗಳ ಮೊತ್ತ ನಾನು ನಿಮ್ಮಷ್ಟು ಕಷ್ಟಪಡಲ್ಲ. ಇಲ್ಲಿ ನೋಡಿ, ಇವುಗಳ ಮೊತ್ತ ಮೈನಸ್ ಮೊದಲ 4 ಬೆಸ ಸಂಖ್ಯೆಗಳ ಮೊತ್ತ 1, 3, 5, 7. ಅರೆ ಇಲ್ಲಿ ನೋಡ್ರಿ, 3, 5, 7, 3, 5, 7 ಕ್ಯಾನ್ಸಲ್. 3ರಲ್ಲಿ 3 ಹೋದರೆ 0, 5ರಲ್ಲಿ 5 ಹೋದರೆ 0, 7ರಲ್ಲಿ 7 ಹೋದರೆ 0. ಉಳಿಯೋದು ಯಾರು? 2 ಮತ್ತು 1. 2ರಲ್ಲಿ 1 ಹೋದರೆ 1 ಅಷ್ಟೇ. ಆಪ್ಷನ್ ಎ ವೆರಿ ಈಸಿ. ನೀವೇನು ಮಾಡಿರ್ತೀರಿ? ಇದನ್ನು ಕೂಡಿಸ್ಬಿಟ್ಟು 17 ಅಂತ ಬರೆದಿರ್ತೀರಿ, ಇದನ್ನು ಕೂಡಿಸ್ಬಿಟ್ಟು 16 ಅಂತ ಬರೆದಿರ್ತೀರಿ, 17ರಲ್ಲಿ 16 ಕಳೆದ್ರೆ 1,000 ಅಂತ ಹೇಳಿರ್ತೀರಿ. ನೀವಿಲ್ಲೇ ಕ್ಯಾನ್ಸಲ್ ಮಾಡ್ಬೋತಿತ್ತಲ್ವಾ? ಎಸ್ ಆರ್ ನೋ? ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? 121. ನೋಡ್ರಿ, ರಿಲ್ಯಾಕ್ಸ್. ಒಂದೊಂದೇ ಸಂಖ್ಯೆಗಳನ್ನು ಪೋಸ್ಟ್ ಮಾರ್ಟಮ್ ಮಾಡೋಣ. ಓಕೆ, ಸೊ 1, 2, 3 ಯಾರ ಬಾಧ್ಯತೆಯನ್ನು ಹೊಂದಿದೆ? 3ರ ಬಾಧ್ಯತೆ. 3ರ ಬಾಧ್ಯತೆ ಏನು ಹೇಳ್ತಿದ್ದು? ಅಂಕೆಗಳ ಮೊತ್ತ ಎಷ್ಟು ಬರ್ತದೆ? 6. 3ರ ಗುಣಕತ್ವ 3ರ ಬಾಧ್ಯತೆಯನ್ನು ಹೊಂದಿದೆ. ಹಾಗಾದರೆ ಸಂಪೂರ್ಣ ಸಂಖ್ಯೆಯು 3ರಿಂದ ಭಾಗಾಕಾರ ಆಗುತ್ತೆ. ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. 2ನೇ ಸಂಖ್ಯೆ 129. ಇದೇನು ಹೇಳ್ತದೆ? 3ರ ಬಾಧ್ಯತೆಯನ್ನು ಹೊಂದಿದೆ ಅಂತೀರಾ? ಓಕೆ, ಹೇಗೆ? ಅಂಕೆಗಳ ಮೊತ್ತ. ಇಲ್ಲೂ ಸಹ ಅದನ್ನೇ ಬಳಸೋಣ. ಏನು ಬರ್ತದೆ? 12. ಇದು ಸಹ 3ರಿಂದ ಭಾಗಾಕಾರ ಆಗುತ್ತೆ, ಅಥವಾ 3ರ ಗುಣಕತ್ವ ಹೇಳ್ಬೋದು. ಇದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಆಪ್ಷನ್ ಸಿ 127 ಅವಿಭಾಜ್ಯ ಸಂಖ್ಯೆ ಅಂತೀರಾ? ಒಂದು ನಿಮಿಷ. ಹಾಗಾದರೆ ಆಪ್ಷನ್ ಡಿ ನೋಡ್ಬಿಡೋಣ. 121 ಎಲ್ಲಿ ನೋಡಿದಿರಿ? 11 × 11. ಇದು 11ರ ವರ್ಗದಲ್ಲಿ ಬರುತ್ತೆ, ಕರೆಕ್ಟ್? ಸೊ ಹಾಗಾಗಿ ಇದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಉಳಿಯೋದು ಒಂದೇ ಒಂದು ಸಂಖ್ಯೆ 120. 11 × 11. ಉಳಿಯುವ ಒಂದೇ ಒಂದು ಸಂಖ್ಯೆ ಅಂದರೆ 127. ಉಳಿದ ಎಲ್ಲ ಸಂಖ್ಯೆಗಳು ಭಾಜ್ಯ ಸಂಖ್ಯೆ ಆಗಿರುವುದರಿಂದ ಒಂದೇ ಒಂದು ಉಳಿದಿದೆ. ಅದನ್ನು ನಾವೇನಂತ ಕರಿಬೋದು? ಅವಿಭಾಜ್ಯ ಅಂತ ಕರಿಬೋದು. ಕಂಠಪಾಠ ಮಾಡಿದರೆ ನೇರವಾಗಿ ನೀವು ಅದನ್ನೇ ಹೇಳ್ಬಿಡ್ತೀವಿ. ವೆರಿ ಗುಡ್. 64ರ ವರ್ಗಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಮವಾಗಿದೆ? 64ರ ವರ್ಗ. ವೆರಿ ಗುಡ್. ಆಪ್ಷನ್ ನನಗೆ ಗೊತ್ತು ಮಕ್ಕಳೇ. ಈ ಥರ ಆಪ್ಷನ್ಗಳನ್ನು ಕೊಟ್ಟಿರೋದೇ ಅದಕ್ಕಾಗಿ ಮಕ್ಕಳೇ. ಸೀನು ಹಾಕ್ತಾರೆ. ಗೊತ್ತು. ನಾನು ವಿಶೇಷ ವರ್ಗ ಸಂಖ್ಯೆಗಳು 2 ಇದ್ದಾವೆ, ಕಲೀರಿ ಅಂತ ಹೇಳಿದ್ದೆ, ನೆನಪಿದೆಯಾ? 32ರ ವರ್ಗ 1024, 64ರ ವರ್ಗ 4096. ಹೌದ್ರಾ? ಏನು ಬರ್ತದೆ? 4096 ಬರ್ತಾ ಇಲ್ರಿ? 6 × 4 6 × 4. ವಾಟ್ ಈಸ್ ದಿಸ್? ಒಂದು ನಿಮಿಷ. ಗುರು ಬಗೆಹರಿಸ್ಬಿಡೋಣ. 6 × 4 × 6 × 4 ಇದೇನಾಗುತ್ತೆ ಗೊತ್ತಾ ಮರಿ? 6 × 4 24 ಇಂಟು 6 × 4 ಇದು 24ರ ವರ್ಗ ಆಯ್ತಪ್ಪ. 576. ಹಾ. ಸೊ ಇದು 576 ಆಗುತ್ತಪ್ಪ. 64ರ ವರ್ಗಕ್ಕೆ ಸಮಾನಪ್ಪ. ಹಾಂ, ತಪ್ಪಾಗತ್ತಲ್ವಾ? ಓಕೆ, ಅರ್ಥ ಆಯ್ತಪ್ಪ ಹೇಗೆ ಅಂತ? ಓಕೆ, ಕೆಲವರು ಆಪ್ಷನ್ ಸಿನೂ ಹಾಕ್ಬಿಡ್ತಾರೆ. 64 3 ಸರಿ ಬಂದುಬಿಟ್ಟಿದೆ ಅಂತ. ಅದು 64ರ ಘನ. ನಮಗೆ ಕೇಳಿರೋದು ವರ್ಗ. ಅಲ್ಲೇನಾಗ್ತದೆ? 3 ಸರಿ ಗುಣಿಸಿದ್ರೆ ಘನ ಆಗ್ತದೆ. ಅದು ನಮಗೆ ಬೇಕಾಗಿರೋದು ವರ್ಗ.
ಆಲ್ ರೈಟ್. ಇದಕ್ಕೆ ಆನ್ಸರ್ ಎಂತ? ಆಪ್ಷನ್ ಬಿ. ಓಕೆ, ಇದೆ 51ರಿಂದ 59ರವರೆಗಿನ 2ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳ ಮೊತ್ತ. 51ರಿಂದ 59ರವರೆಗೂ 2ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳಂದರೆ ಎಲ್ಲ ಸಮಸಂಖ್ಯೆಗಳು, ಅದರ ನಡುವೆ ಬರುವ ಎಲ್ಲ ಸಮಸಂಖ್ಯೆಗಳು 52, 54, 56, 58. ಇವುಗಳ ಮೊತ್ತವೆಷ್ಟು? 10, 10, 20ಕ್ಕೆ 0 ದಶಕ 2. ಇಲ್ಲಿ ನೋಡ್ರಿ 5 ಎಷ್ಟು ಸರಿ ಇದೆ? 5 4 ಸರಿ. 5 4 20 ಪ್ಲಸ್ 2 20. ಅಯ್ಯೋ 22. ಏನಪ್ಪ 50? 2 ಸರಿ. ಥ್ಯಾಂಕ್ಸ್ ಅಪ್ಪ ಮಹಾಪ್ರಭುಗಳೇ, ಧನ್ಯವಾದಗಳು. ಇದರ ಘನಮೂಲ, ವರ್ಗಮೂಲ ಅಲ್ಲ, ಘನಮೂಲ. ಘನಮೂಲಕ್ಕೆ ಏನಂತ ಮಾಡಿದ್ವಿ ನಾವು? 2 ಪದ್ಧತಿ ಇತ್ತು. ಒಂದು ಅವಿಭಾಜ್ಯ ಅಪವರ್ತನೀಕರಣ, ಇಲ್ಲಾಂದರೆ ಇನ್ನೊಂದು ಭಾಗಾಕಾರ ವಿಧಾನ. ಭಾಗಾಕಾರ ವಿಧಾನ ಬಹಳ ಸುಲಭ. ಏನಾಗ್ತದೆ? ಓ ಕರೆಕ್ಟ್ ಇದೆಯಾ? 3 ಅಂಕೆ 2 ಅಂಕೆ ಕರೆಕ್ಟ್. ಮನಸ್ಸಲ್ಲೇ ಮಾಡೋಣ. ಓಕೆ, ಅಂದಾಜು ಗಣನೆ ಮಾಡ್ಬೋದು. 3 ಅಂಕೆ 2 ಅಂಕೆ. ಓಕೆ, ಸೊ 2 ಅಂಕೆ ಇದೆ. ಯಾವ ಘನಸಂಖ್ಯೆಯಿಂದ 10 ಭಾಗಿಸ್ಬೋದು? 2. ಬಿಡಿ ಸ್ಥಾನದಲ್ಲಿ 8 ಕೊಡುವ ಘನಸಂಖ್ಯೆ ಯಾರು? ಮುಗೀತು, 22. ಆಪ್ಷನ್ ಬಿ. ಖತಮ್. ಹೌದು. ಅವಿಭಾಜ್ಯ ಅಪವರ್ತನೀಕರಣವನ್ನು ಮಾಡ್ತಾ ಹೋಗ್ಬೋದು. ಅವಿಭಾಜ್ಯ ಅಪವರ್ತನೀಕರಣ ಮಾಡಿದರೆ ಈ ಥರ ಮಾಡಬೇಕಾಗತ್ತೆ. ಆಲ್ ರೈಟ್, ಲೆಟ್ಸ್ ಮೂವ್ ಅಹೆಡ್. 161ರಿಂದ 170ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವೆ ಮಕ್ಕಳೇ? ಈಗ ಕೆಲವರಿಗೆ ತೊಂದರೆ ಆಗುತ್ತೆ. ಯಾರು ಅವಿಭಾಜ್ಯ ಸಂಖ್ಯೆಗಳನ್ನು ಕಂಠಪಾಠ ಮಾಡಿಲ್ಲ ಅವರಿಗೆ ನೆನಪಿರಲ್ಲ. ಅಷ್ಟು ತನಕ ಯಾರು ಕಲಿಯೋದು ಇಲ್ಲ. ಬಹುತೇಕರಿಗೆ ನೆನಪಿರಲ್ಲ, ನನಗೆ ಗೊತ್ತು. ನೆನಪಿರ್ಬೋದು ಅಂತ ನೀವು ಸುಳ್ಳು ಹೇಳ್ಬೋದು, ಬಟ್ ಕೆಲವರಿಗೆ ನೆನಪಿರಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಮಕ್ಕಳೇ, ಒಂದಂತೂ ನನಗೆ 161ರಿಂದ 162, 162, 163, 164, 165, 166, ಒಂದು ನಿಮಿಷ, 166, 167, 168, 169, 170. ಹೌದಲ್ವಾ? ಈ ಸಂಖ್ಯೆಗಳ ನಡುವೆ 161ರಿಂದ 170ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದೆ ಅಂತ ಕೇಳ್ತಿದ್ದಾರೆ. ಇದರಿಂದ ಅಲ್ಲಿವರೆಗೂ. ಸೊ ನಮಗೆ ಗೊತ್ತಿದೆ ಎಲ್ಲ 2ನ್ನು ಒಂದು ಬಿಟ್ಟು ಎಲ್ಲ ಸಮಸಂಖ್ಯೆಗಳು ಭಾಜ್ಯ ಸಂಖ್ಯೆಗಳು, ಅವು ಅವಿಭಾಜ್ಯ ಸಂಖ್ಯೆಗಳಾಗೋಕ್ಕಾಗಲ್ಲ 2ನ್ನು ಬಿಟ್ಟು. ಅವಿಭಾಜ್ಯ ಸಂಖ್ಯೆಗಳಲ್ಲಿರುವ ಏಕೈಕ ಸಮಸಂಖ್ಯೆ ಯಾರು? 2. ಉಳಿದ ಎಲ್ಲ ಸಮಸಂಖ್ಯೆಗಳೇನಾಗ್ತವೆ? ಭಾಜ್ಯ ಸಂಖ್ಯೆಗಳು. ದೇ ಆರ್ ಆಲ್ ಕಾಂಪೋಸಿಟ್ ನಂಬರ್ಸ್. ಕೌಶಲ್ಯ. ಸೊ ಇದನ್ನು ತೆಗೆದುಬಿಡೋಣ. ಕೌಶಲ್ಯ, ಇದನ್ನು ತೆಗೆದುಬಿಡೋಣ. ಯಾಕಂದರೆ ಇವು ಸಮಸಂಖ್ಯೆಗಳಿದಾವೆ. ಕೌಶಲ್ಯ 170 ತೆಗೆದುಬಿಡೋಣ. ಡನ್. ಈಗ 165 5ರ ಬಾಧ್ಯತೆಯನ್ನು ಹೊಂದಿರುತ್ತೆ. ಸೊ ಅದನ್ನು ತೆಗೆದುಬಿಡೋಣ. ಈಸಿ ಆಯ್ತು ಇವಾಗ ಸ್ವಲ್ಪ ನೋಡಲಿಕ್ಕೆ. ಇದನ್ನು ತೆಗೆದೇ ಬಿಡೋಣ, ಕಂಪ್ಲೀಟ್ಲಿ ತೆಗೆದುಬಿಡೋಣ. ಬಾಧ್ಯತೆ ನಿಯಮ ಬಳಸಿ ತೆಗಿತಾ ಹೋಗ್ಬಿಡೋಣ ಎಲ್ಲರನ್ನು. 2 ಆಯಿತು. ಈಗ 3ರ ಬಾಧ್ಯತೆ ನಿಯಮ ಬಳಸೋಣ. 3ರ ಬಾಧ್ಯತೆ ನಿಯಮನ ಯಾರು ಪೂರೈಸ್ತಾರೆ ಇದರಲ್ಲಿ? ಯಾರಾದರೂ ಇದ್ದಾರಾ? 8, 10, 7 7 14, 7 + 9 16. ಯಾರು ಬರಲ್ಲ. 3ರ ಬಾಧ್ಯತೆ ನಿಯಮ ಬರಲ್ಲ. ಬಟ್ ಆದರೆ ನೀವು 169 ಎಲ್ಲೋ ಕೇಳ್ದಂಗಿಲ್ವ? ಇದು 13ರ ವರ್ಗ. ಹೌದಾ? ಇದು ಸಹ ಹೋಯ್ತು. ಈಗ ಉಳಿದಿರೋದು ನೀವೇ ಹೇಳ್ಬೇಕು. ಯಾವ್ದಾರ ಮಗ್ಗಿಯಲ್ಲಿ ಬರುತ್ತಾ? 23 7. ಓಕೆ, ಇದು ಹೋಯ್ತು. ಇವೆರಡೇ ಉಳಿತಾರಾ? 2 ಇದೆಯಾ? 2 ಇದೆಯಾ ಉತ್ತರದಲ್ಲಿ? ಯಾರು ಬರಲ್ವಾ? 167 ಮತ್ತು 163 ಬಾ ಅವಿಭಾಜ್ಯ ಸಂಖ್ಯೆಗಳ ಕನ್ಫರ್ಮ್? 11ರ ಬಾಧ್ಯತೆ ಯಾವುದಾದ್ರೂ ಇದೆಯಾ ನೋಡಿ? ಬರಲ್ಲ. ಓಕೆ, ಅಲ್ಲಿಗಿದೆ ಕನ್ಫರ್ಮ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಈ ಥರ ಬಾಧ್ಯತೆ ನಿಯಮ ಬಳಸಿಯೂ ಸಹ ನೀವು ಕಂಠಪಾಠ ಮಾಡಿಲ್ಲ ಅಂದರೂ ಬಾಧ್ಯತೆ ನಿಯಮ ಬಳಸಿ ಈ ಥರ ಮಾಡ್ಬೋದು. ಕಲ್ತಿದ್ರೆ ಈಸಿ, ಕಲಿದಿದ್ರೆ ಈ ಮೆಥಡಲ್ಲಿ ಮಾಡಬೇಕು. ಓಕೆ, ಸರಿನಾ ಗುರುಗಳೇ? ಮುಂದೆ ಹೋಗ್ಬೋದಾ? ಚಲೋ. 7ರಿಂದ ಭಾಗವಾಗುವ ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ ಯಾವುದು? ಕೆಲವರು ಏನು ಮಾಡಿರ್ತಾರೆ ಅಂದರೆ ಇದರಲ್ಲಿ ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ ಯಾವುದು? ಆಪ್ಷನ್ ಬಿ ಸರ್.
ಆದರೆ ಅದು 7ರಿಂದ ಭಾಗಾಕಾರ ಆಗ್ತದಾ? ಇದನ್ನು ಕಂಡುಹಿಡಿಯೋಕ್ಕೆ ಬೆಸ್ಟ್ ಮೆಥಡ್ ಏನಂದರೆ ಮಕ್ಕಳೇ, ಅದನ್ನೇ ಬರೆದುಬಿಡಿ. 7ರಿಂದ ಭಾಗಾಕಾರ ಮಾಡಿ ನೋಡಿರಿ, ಆಗುತ್ತಾ ಇಲ್ವಾ? 7 1 7, ಶೇಷ 2, 9 ಕೆಳಗೆ ಬರುತ್ತೆ. 7 4 28, ಶೇಷ 1, 9 ಕೆಳಗೆ ಬರುತ್ತೆ. 7 2 14, ಶೇಷ 5 ಬರುತ್ತೆ. ಮತ್ತು 9 ಕೆಳಗೆ ಬರುತ್ತೆ. 7 8 56, ಶೇಷ 3. ಮಕ್ಕಳೇ, ಇದೊಂದು 3 ಇರದೇ ಇದ್ದಿದ್ದರೆ, ಈ 3 ಇರದೇ ಇದ್ದಿದ್ದರೆ, ಇದು 0 ಆಗಿಬಿಟ್ಟಿದ್ರೆ ಈ ಸಂಖ್ಯೆ 7ರಿಂದ ನಿಶೇಷವಾಗಿ ಭಾಗಾಕಾರ ಆಗ್ತಿತ್ತು ಅಂತ ಹೇಳ್ತಿದ್ವಿ. ಆದರೆ 3 ಏನಾಗಿದೆ? ಜಾಸ್ತಿ ಆಗಿದೆ. ನಾವೇನು ಮಾಡಬೇಕು ಇದರಲ್ಲಿ? 3ನ್ನ ಕಡಿಮೆ ಮಾಡಿಬಿಟ್ರೆ ಅದು 7ರಿಂದ ಬಾಧ್ಯತೆಯನ್ನು ಹೊಂದಿರುತ್ತೆ. ಕರೆಕ್ಟ್? ಆಪ್ಷನ್ ಎ. ರೈಟ್? ಅರ್ಥ ಆಯ್ತಾ ಹೇಗೆ ಮಾಡ್ಬೋದು ಅಂತ? ಹಾಂ, 7ರಿಂದ ಭಾಗಿಸಲ್ಪಡುವ 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಇದು. 4 ಅಂಕಿ ದೊಡ್ಡ ಸಂಖ್ಯೆನ ಭಾಗಾಕಾರ ಮಾಡಿ ನೋಡಿದ್ವಿ, 3 ಜಾಸ್ತಿ ಆಯ್ತಲ್ವಾ? ಹಾಂ, ಏನಪ್ಪ? 7ರಿಂದ ಭಾಗವಾಗುವ ಅತಿ ದೊಡ್ಡ ಸಂಖ್ಯೆ ಅದೇ. ಮತ್ತೆ ಅದಿದೆ. ಇನ್ನೊಂದು 7 ಸೇರಿಸಿದ್ರೆ ಏನಾಗುತ್ತೆ? 5 ಅಂಕಿ ಸಂಖ್ಯೆ ಬರಲ್ವಾ? ಏನು ರೀ ಬೆಂಕೇಶ? ಹಾಂ, ಅದನ್ನು ಅಂಗಡಿಯಲ್ಲಿ ತರೋಕ್ಕಾಗಲ್ಲಪ್ಪ ನಂಬರ್ಗಳನ್ನ. ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 2, 4 ಮತ್ತು 8ರ ಬಾಧ್ಯತೆ ಹೊಂದಿಲ್ಲ? ಪೋಸ್ಟ್ಮಾರ್ಟಮ್. ಎಂತ? ಆಪ್ಷನ್ ಸಿ. ಚೆಕ್ ಮಾಡೋಣ. ಓಕೆ, ಚೆಕ್ ಮಾಡೋಣ ಬರ್ರಿ. 2 4 ಮತ್ತು 8. 2 4 8. ಚಡಾ 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 ಚಡಾ. ಓಕೆ, ಸೊ ಮೊದಲನೇ ಸಂಖ್ಯೆ 400. 2ರಿಂದ ಭಾಗಾಕಾರ ಆಗುತ್ತಾ? ರೈಟ್. 4ರಿಂದ ಭಾಗಾಕಾರ ಆಗುತ್ತಾ? 8 5 40. ಓಕೆ, 8ರಿಂದ ಭಾಗಾಕಾರ ಆಗುತ್ತೆ. ಫೈನ್. 200 ಭಾಗಾಕಾರ ಆಗುತ್ತಾ? 2ರಿಂದ 4ರಿಂದ ಆಗುತ್ತಾ? 25 8ರಿಂದನೂ ಭಾಗಾಕಾರ ಆಗುತ್ತೆ. ರೈಟ್? 8ರಿಂದನೂ ಭಾಗಾಕಾರ ಆಗುತ್ತೆ. ನಂತರದ ಸಂಖ್ಯೆ 2000. 200 ಭಾಗಾಕಾರ ಆಗುತ್ತೆ ಅಂದರೆ 2000ನೂ ಭಾಗಾಕಾರ ಆಗುತ್ತೆ ತಾನೇ? 200 ಭಾಗಾಕಾರ ಆಗುತ್ತೆ ಅಂದರೆ 2000ನೂ ಭಾಗಾಕಾರ ಆಗುತ್ತೆ. ಉಳಿಯೋದು ಮಿಸ್ಟರ್ 154. 2ರಿಂದ ಭಾಗಾಕಾರ ಆಗುತ್ತೆ, 4ರಿಂದ ಭಾಗಾಕಾರ ಆಗುತ್ತಾ? ಬಿಡಿ. ಯಾವ ಮಗ್ಗಿಲ್ಲಪ್ಪ, ಹೆಂಗಪ್ಪ ಭಾಗಾಕಾರ ಮಾಡ್ತೀಯ? 4ರ ಬಾಧ್ಯತೆ ನಿಯಮ ಏನಿದೆ? ಅಲ್ಲ, ಒಂದು ನಿಮಿಷ ಹೇಳಿ ನನಗೆ. ಹಾಂ, 54 ಇದೆ, ಕೊನೆ 2 ಸಂಖ್ಯೆ. ಬಿಡಿ ಮತ್ತು 10 ಸ್ಥಾನದಲ್ಲಿ 54 ಯಾವ 4ರ ಮಗ್ಗಿಲ್ ಬರ್ತಪ್ಪ? ಹಾಂ, ಇದೇ ಅದು ಹೊಸ ತರ್ತಿಯಲ್ಲಪ್ಪ ಮಗ್ಗಿಗಳನ್ನು. ಓಕೆ, ಆಲ್ ರೈಟ್. ಬಟ್ 154. ಆಲ್ ರೈಟ್, ವಿ ವಿಲ್ ಟಾಕ್ ಅಬೌಟ್ ದಟ್ ಲೇಟರ್. ಅದನ್ನು ಆಮೇಲೆ ಮಾತಾಡೋಣ. ಸೊ ಯಾವ ಮಗ್ಗಿಲು ಬರಲ್ಲ ಇದು. ಸೊ ಹಾಗಾಗಿ 154 ಇಲ್ಲಿ ಭಿನ್ನವಾದಂತಹ ಆಯ್ಕೆ, ಸರಿಯಾದಂತಹ ಆಯ್ಕೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಅದ್ರ ಮೇಲೆ ಆಮೇಲೆ ಮಾತಾಡೋಣ. ಆಲ್ ರೈಟ್. ಸೊ ಎಷ್ಟನೇ ಪ್ರಶ್ನೆ ಇದು? 16ನೇ ಪ್ರಶ್ನೆ. ಅರ್ಥ ಆಯ್ತಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸಂಪೂರ್ಣ ಸ್ವಾಭಾವಿಕ ಅಲ್ಲ, ಪ್ರಶ್ನೆ ಓದಕ್ಕೆ ಬಿಡ್ತೀರಾ? ಎಂತ 0 ಮಾರ್ಕ್ಸ್ ಬೇಕಾ? ಹಾಂ. ಸಂಪೂರ್ಣ ಸ್ವಾಭಾವಿಕ ಸಂಖ್ಯೆಗಳಿಗೆ ಯಾವ ಒಂದು ಸಂಖ್ಯೆಯನ್ನು ಯಾವ ಒಂದು ಸಂಖ್ಯೆಯನ್ನು ಸೇರಿಸಿದರೆ ಅವು ಪೂರ್ಣ ಸಂಖ್ಯೆಗಳಾಗ್ತವೆ? ಸ್ವಾಭಾವಿಕ ಸಂಖ್ಯೆಗಳು 1 2 3 4 ಮತ್ತು ಇತ್ಯಾದಿ ಅಪರಿಮಿತ ತನಕ ಇರ್ತವೆ. ಇದಕ್ಕೆ ಇನ್ನೊಂದು ಏನು ಸೇರಿಸ್ಬಿಟ್ರೆ ಅದು ಪೂರ್ಣ ಸಂಖ್ಯೆ ಆಗಿಬಿಡುತ್ತದು. ಏನು ಸೇರಿಸಿದ್ರೆ? 0 ಹಾಕಿಬಿಟ್ರೆ ಪೂರ್ಣ ಸಂಖ್ಯೆ ಆಗಿಬಿಡುತ್ತದು. ಎನ್ ಯಾಕೆ ಬರೆದ್ರಿ ಸರ್, ಡಬ್ಲ್ಯೂ ಯಾಕೆ ಬರೆದ್ರಿ ಸರ್ ಅಂತ ಕೇಳ್ತೀರಿ. ಎನ್ ಅಂದರೆ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳಂತ ಬರೆಯೋಕ್ಕೆ. ಡಬ್ಲ್ಯೂ ಅಂದರೆ ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು ಅಂತ, ಹೋಲ್ ನಂಬರ್ಸ್. ಆಲ್ ರೈಟ್. ಮುಂದಿನ ದಿನಗಳಲ್ಲಿ ಅದನ್ನು ಬಳಸ್ತೀರಾ ನೀವು? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಭಾಳ ಲೆಕ್ಕ ಮಾಡಬೇಕಿತ್ತಲ್ಲೇನ್ರಿ ಇದಕ್ಕೆ? ಹಾಂ, ನಾನು ಕೃತಾರ್ಥ ನೋಡ್ತಿದ್ದೆ, ಹಂಗೆ ಬೆವರೆಲ್ಲ ಎಳೆದುಬಿಡ್ತು ಪಾಪ ಅವನಿಗೆ. ಅಷ್ಟು ಅವನು 4 ಪೆನ್ ಕಳ್ಕೊಂಬಿಟ್ಟೆ ಅದನ್ನು ಬರಿತಾ. ಹಾಂ, ಅಷ್ಟು ಕಷ್ಟಪಟ್ಟು ಈ ಪ್ರಶ್ನೆಗೆ ಆನ್ಸರನ್ನು ತಂದು ಕೊಟ್ಟಿದ್ದಾರೆ ಅವರು. 576ರ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದಾಗ ಏನು ಬರುತ್ತೆ? ಸಿ ಬರುತ್ತಾ? ನನಗಂತೂ ಗೊತ್ತಿಲ್ಲ.
ನಿಮಗೇನಾರ ಬರ್ಬೋದು, ನಾನು ಮಾಡಿದ ಮೇಲೆ ಗೊತ್ತಾಗತ್ತೆ ನನಗೇನು ಬರುತ್ತೆ ಅಂತ. ಸಮಸಂಖ್ಯೆ ಇದ್ದಾಗ ಚಂದನ್ ಸಮಸಂಖ್ಯೆ ಇದ್ದಾಗ ಏನು ಮಾಡಬೇಕು? ಯಾವ ಅವಿಭಾಜ್ಯ ಸಂಖ್ಯೆಯಿಂದ ನಾವು ಅಪವರ್ತನೀಕರಣ ಮಾಡಬೇಕು? 2ರಿಂದ. ಥ್ಯಾಂಕ್ ಯು ಚಂದನ್. ಶುರು ಮಾಡೋಣ. 2 2 4 ಶೇಷ 1, 2 8 16 ಶೇಷ 1, 2 8 16. ಮತ್ತೆ 2ರಿಂದ ಶುರು ಮಾಡ್ತೀವಿ ಮಕ್ಕಳೇ. 2 1 2 4 2 4. ಮತ್ತೆ 2ರಿಂದ ಶುರು ಮಾಡ್ತೀವಿ ಮಕ್ಕಳೇ. 2 7 2 2. ಮತ್ತೆ 2ರಿಂದ 2 36. ವೆರಿ ಗುಡ್. ಮತ್ತೆ 2 ಎಷ್ಟಲೇ 36? 2 18. 2 18. ಮತ್ತೆ 2 9. ಓ ಸಾಕು. ಐ ಆಮ್ ಸೋ ಟಯರ್ಡ್, ಐ ಆಮ್ ವೆರಿ ಲೇಸಿ. 1 2 3 4 5 6 ಇದಾವೆ ರೀ. ಫಸ್ಟ್ ಅದನ್ನು ನೋಡೋಣ ರೀ. 2 ಮುಗೀತಲ್ಲ, ಬೆಸ ಸಂಖ್ಯೆ ಬಂದಾಗ ಮತ್ತೆ 2ರಿಂದ ಭಾಗಾಕಾರ ಮಾಡ್ತೀರಿ. 2 ಜೊತೆ ಇದ್ದಂತಹ ನಮ್ಮ ಸಂಬಂಧ ಖತಮ್. ಎಲ್ಲಿವರೆಗೂ? ಸರಿ ಸಂಖ್ಯೆ ಇರುವವರೆಗೂ. ಆಮೇಲೆ ಬೆಸ ಸಂಖ್ಯೆ ಬಂದರೆ ಏನು ಮಾಡಲ್ಲ ನಾವು. ಎಸ್ ಆರ್ ನೋ? ಸೊ ಹಾಗಾಗಿ 2 ಎಷ್ಟು ಸರಿ ಬಂದಿದೆ ಇಲ್ಲಿ? 6 ಸರಿ. 2 4 5 ಬರುತ್ತಾ? ಎಲಿಮಿನೇಟ್. 2 4 6. ಓ ಬರಬಹುದು. 2 4 ಓ 5 ಇದೆ ಬರಲ್ಲ. 2 3 4 5. ಆಪ್ಷನ್ ಬಿ. ದಟ್ಸ್ ಇಟ್. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಟ್ರಿಕ್. ಇದು ಸಹ ಒಂದು ಟ್ರಿಕ್, ಇದನ್ನು ಬಳಸ್ಬೋದು. ತಾಯಮ್ಮ ಬೇಜಾರಾಗಬೇಡ್ರಿ, ಮಾಡಿಬಿಡೋಣ. ಕಂಜೂಸ್ತಾನ ಬೇಡ. 3 3 1 3 1 1 3 1 3. ಆಯಿತಾ? ಮುಗೀತು, ಮುಕ್ತಾಯ ಹಾಡ್ಬಿಟ್ವಿ. ಏನು ಇನ್ನೊಂದು 2 ಸ್ಟೆಪ್ ಅಷ್ಟೇ ಇದ್ದಿತ್ತು. ಅಷ್ಟಕ್ಕೆಲ್ಲ ಯಾಕೆ ಕಂಜೂಸ್ತಾನ? ನಾವು ತೇಜಸ್ತರ ಆಗ್ಬಿಟ್ರೆ ಹೇಗೆ ಎಲ್ಲರೂ ಅಲ್ವಾ? 2 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಎಷ್ಟಿದ್ದಾವೆ? 100ರವರೆಗೆ ಎಷ್ಟಿದ್ದಾವೆ? 25. ನಾವು ಕೇಳಿರೋದೇನೋ 2 ಅಂಕಿಯ ಅವಿಭಾಜ್ಯ ಸಂಖ್ಯೆ. ನೋಡ್ರಿ, 0ಯಿಂದ 100ರವರೆಗೆ ಎಷ್ಟಿದಾವಪ್ಪ ಟೋಟಲ್? 25 ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ. ನಾವು ಕೇಳಿರೋದೇನು ಇಲ್ಲಿ? 2 ಅಂಕಿ ಅವಿಭಾಜ್ಯ ಸಂಖ್ಯೆ ಮಾರ್ಯಾರೆ. 2 ಅಂಕಿ ಅವಿಭಾಜ್ಯ ಸಂಖ್ಯೆ ಶುರುವಾಗೋದಿಲ್ಲಿಂದ 11. ಓ 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 ಓ. 1 ಅಂಕಿ ಅಲ್ಲಪ್ಪ, 2 ಅಂಕಿ. 11 13 17 ಇದು ಮುಂದೆ ಹೋಗುತ್ತೆ. ಹೌದಾ? 97 ಅಲ್ಲಿವರೆಗೂ ಹೋಗ್ತದೆ. ಈಗ 1 ಅಂಕಿಯ ಸಂಖ್ಯೆಗಳು ಮೈನಸ್ ಮಾಡಬೇಕಲ್ವ ನಾವು? 1 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು ಯಾವಿದ್ದಾವೆ? 2 3 5 7. ಇವರೇ 4 ಮಂದಿ. 4 ದಿನ 25ರಲ್ಲಿ ಮೈನಸ್ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ? 2 ಅಂಕಿಯ ಅವಿಭಾಜ್ಯ ಸಂಖ್ಯೆಗಳು 21. ಆಪ್ಷನ್ ಎ. ಭಾಳ ಜನ 25 ಹಾಕಿರ್ತಾರೆ. ನನಗೆ ಗೊತ್ತುಂಟು 25 ಹಾಕಿರ್ತಾರೆ ಭಾಳ ಜನ. ಹಾಂ, ಪ್ರತಿ ಸಂಖ್ಯೆಯ ಅಪವರ್ತನಗಳಲ್ಲಿರುವ ಅತಿ ದೊಡ್ಡ ಸಂಖ್ಯೆ ಯಾವುದು? ಓ, 1. ಅತಿ ದೊಡ್ಡ ಸಂಖ್ಯೆ ಅಂದರೆ ಅದೇ ಸಂಖ್ಯೆ. ಫ್ಯಾಂಟಾಸ್ಟಿಕ್ ಮಕ್ಕಳೇ. ಹೇಗಿತ್ತು ಪ್ರಶ್ನೆ ಪತ್ರಿಕೆ ಹೇಗೆ ಅನಿಸ್ತು ನಿಮಗೆಲ್ಲರಿಗೂ? ಈಸಿ ಇತ್ತಾ? ಹಾಂ, ಸ್ವಲ್ಪ ಈಸಿ ಅನಿಸುತ್ತೆ ಒಂದೊಂದ್ಸರಿ. ಅಲ್ಲಿ ಯಾವುದು ಇದರಲ್ಲಿ ಸರಿ ಇಲ್ಲ, ಯಾವುದು ಇವುಗಳ ಅಪವರ್ತನ ಅಲ್ಲ, ಈ ಥರ ಪ್ರಶ್ನೆಗಳು, ನೆಗೆಟಿವ್ ಕ್ವೆಶನ್ಸ್ ಎಲ್ಲ ಇರ್ತವೆ. ಸ್ವಲ್ಪ ನೋಡಿ ಉತ್ತರಿಸಿದ್ರೆ ಭಾಳ ಸೊಗಸಾಗಿರ್ತದೆ. ಅಪವರ್ತಗಳನ್ನು ಕಂಠಪಾಠ ಮಾಡಿ ಮಗ್ಗಿ ವರ್ಗ ಸಂಖ್ಯೆಗಳು ಚೆನ್ನಾಗಿ ಗೊತ್ತಿರಲಿ. ಎಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಕಿರುಪರೀಕ್ಷೆ 4ರ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ನೆನಪಿಡಿ. ಕಿರುಪರೀಕ್ಷೆ 5ರ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ನೆನಪಿಡಿ. ಈಸಿ ಕ್ಲಾಸಸ್.